ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಹೆಲ್ತಿ ವಿತ್ ಅಶ್ವಿನಿ. ಇವತ್ತಿನ ದಿನ ನಾವು ಪೆಸರಟ್ಟು ದೋಸೆ ಅಥವಾ ಹೆಸರು ಕಾಳಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಮಗೆ ಹೆಸರು ಕಾಳು, ಉದ್ದಿನ ಕಾಳು, ಅಕ್ಕಿ ಬೇಕಾಗುತ್ತೆ. ಒಂದು ಪಾತ್ರೆಯನ್ನು ತೊಗೊಂಡು ಅದರಲ್ಲಿ 1 ಬೌಲ್ ಹೆಸರು ಕಾಳನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ 1 ಸ್ಪೂನ್ ಅಕ್ಕಿಯನ್ನು ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ಉದ್ದಿನ ಕಾಳು, ಹೊಡೆದಿರೋ ಬೇಳೆ ಎಲ್ಲ ಉದ್ದಿನ ಗುಂಡು ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ. 2ರಿಂದ 3 ಸರಿ ನೀರನ್ನು ಚೇಂಜ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಕ್ಲೀನ್ ಆದಮೇಲೆ ಅದಕ್ಕೆ ಕುಡಿಯೋ ನೀರನ್ನು ಹಾಕ್ಕೊಂಡು ನೆನೆಸಿಟ್ಕೊಳ್ಳಿ. ಇದನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಮಗೆ ರೆಡಿ ಆಗುತ್ತೆ. ನೋಡಿ, ಈಗ ಮರುದಿನ ಬೆಳಗ್ಗೆ ಕಾಳೆಲ್ಲ ಹುಬ್ಕೊಂಡು ಬಂದಿದೆ. ಈಗ ಈ ನೀರನ್ನು ಚೇಂಜ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಈ ಕಾಳಿಗೆ 3 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಹಿಟ್ಟು ದೋಸೆ ಅದಕ್ಕೆ ಇರಬೇಕು, ತುಂಬ ತೆಳು ಆಗಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು. ಈ ರೀತಿಯಲ್ಲಿ ದೋಸೆ ಅದಕ್ಕೆ ಇದ್ದರೆ ಸಾಕು. ಈಗ ಒಂದು ಕಾವಲಿಯನ್ನು ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವುದು ತಮ್ಮ ಅನುಕೂಲಕ್ಕೆ ಆಗುತ್ತೋ ಅದನ್ನು ಹಾಕ್ಕೊಂಡು ಅದರ ಮೇಲೆ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈಗ ನಿಧಾನಕ್ಕೆ ದೋಸೆನ ಸ್ಪ್ರೆಡ್ ಮಾಡ್ಕೋಬೇಕು. ದೋಸೆ ಎಲ್ಲ ಸ್ಪ್ರೆಡ್ ಆದಮೇಲೆ ಅದರ ಮೇಲೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಆನಿಯನನ್ನು ಹಾಕ್ಕೊಂಡು ಈಗ 2 ಕಡೆ ದೋಸೆನ ಬೇಯಿಸ್ಕೊಳ್ಳೋಣ. 2 ಕಡೆ ದೋಸೆ ಬೆಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಬೆಂದ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ಪೆಸರಟ್ಟು ದೋಸೆ ಚಟ್ನಿ ಜೊತೆ ಸವಿಯಲು ಸಿದ್ಧವಾಯಿತು.